ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಪೀಕೋ ಸ್ಟಿಚ್ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಇದು. ಪೀಕೋದಲ್ಲಿ ಮಾಡೋಂಥದ್ದು ಬರೀ ಬಾರ್ಡ್ರ್ ಥರ. ಇದಕ್ಕೆ 6 ದಾರ 10 ನಂಬರ್ ಕ್ರೋಶಕ್ಕೆ ತೊಗೊಂಡಿದ್ದೀನಿ. ಫಸ್ಟ್ ಈ ಥರ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ, ಯಾವಾಗಿನ ಹಾಗೆ ಸ್ಟಾರ್ಟಿಂಗು. ತುಂಬ ಸಿಂಪಲ್ ಡಿಸೈನ್ ಇದು. 2 ಚೈನ್ ಹಾಕ್ಕೊಳ್ಳಿ ಲಾಕ್ ಆದಮೇಲೆ. ಆಮೇಲೆ ಅದರ ಪಕ್ಕನೇ ಒಂದು ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಚೈನ್ ಪಕ್ಕನೇ 2 ಚೈನನ್ನು ಒಂದು ಡಬಲ್ ಕ್ರೋಶೆ ಅಂತ ತಗೊಂಡು ಅದರ ಪಕ್ಕನೇ ಒಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಈಗ 2 ಚೈನ್ ಹಾಕ್ಕೊಂಡು 2 ಅಥವಾ 3 ನೀವು ಬೇಕಾದಂಗೆ ಮಾಡ್ಕೋಬೋದು. ಲಾಕ್ ಈ 2ನೇ ಡಬಲ್ ಕ್ರೋಶೆಯ ಹಿಂದಿಂದ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಒಂದು ಸಿಂಗಲ್ ಕ್ರೋಶೆನ ಕೂಡ ಮಾಡ್ತಾಯಿದ್ದೀನಿ, ಅಂದರೆ ಪೀಕೋ ಮಾಡ್ತಾಯಿದ್ದೀನಿ, ಸಣ್ಣದಾದ ಪೀಕೋ. ಈ ಥರ ಪೀಕೋ ಮಾಡ್ತಾಯಿದ್ದೀನಿ. ಈಗ ಸ್ಮಾಲ್ ಬೀಡ್ ತಗೊಳ್ಳಿ, ಒಂದು ಸ್ಮಾಲ್ ಬೀಡ್ ತಗೊಂಡು ಅದನ್ನು ಸೇರಿಸ್ಕೊಳ್ಳಿ. ನೋಡಿ, ಈ ಥರ ಸ್ಮಾಲ್ ಬೀಡ್ ಸೇರಿಸ್ಕೊಳ್ಳಿ. ಇದಾದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಂತ ಕರೆಕ್ಟಾಗಿ ನೋಡಿಕೊಂಡು ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಡಬಲ್ ಕ್ರೋಶೆ ಅದರ ಪಕ್ಕನೇ ಮಾಡ್ಕೊಳ್ಳಿ. ಈ ಥರ 2 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು ಆ 2 ಡಬಲ್ ಕ್ರೋಶೆನ ಸೇರಿಸ್ಕೊಂಡು ಫಸ್ಟಿಗೆ ಮಾತ್ರ ಒಂದರಲ್ಲಿ, ಯಾಕಂದರೆ ಅದು ಚೈನ್ ಆಗಿರೋದ್ರಿಂದ ಮಾಡೋಕ್ಕಾಗಲ್ಲ ಫಸ್ಟಿಗೆ ಹಾಕಿರೋದು. ಆದ್ದರಿಂದ ಈಗ 2 ಡಬಲ್ ಕ್ರೋಶೆನ ಸೇರಿಸ್ಕೊಂಡು ಲಾಕ್ ಮಾಡಿ, ಪೀಕೋ ಮಾಡಿ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ, ಪೀಕೋ ಆದಮೇಲೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ ಆ 2 ಡಬಲ್ ಕ್ರೋಶೆಗೆ ಸೇರಿಸ್ಕೊಂಡು. ಈ ಥರ ಬರುತ್ತೆ. ಆವಾಗ ಒಂಥರ ಟ್ರಯಾಂಗಲ್ ಶೇಪ್ ಬಂದಂಗೆ ಇರುತ್ತೆ. ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಪೀಕೋ ಸ್ವಲ್ಪ ದೊಡ್ಡ ಪೀಕೋ ಬರುತ್ತೆ ಆವಾಗ, ಒಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಹಾಕಿದರೆ. ಈಗ ಇನ್ನೊಂದು ಸ್ಮಾಲ್ ಬೀಟ್ ತಗೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇನ್ನೊಂದು ಡಬಲ್ ಕ್ರೋಶೆ ಅದರ ಹತ್ತಿರನೇ 2 ಹತ್ತಿರ ಡಬಲ್ ಕ್ರೋಶೆ ಮಾಡ್ಕೋಬೇಕು, ಈ ಥರ. ಆಮೇಲೆ 2 ಚೈನ್ ಹಾಕ್ಕೊಂಡು, ನೀವು ಬೇಕು ಅಂದರೆ 3 ಚೈನ್ ಹಾಕ್ಕೊಂಡು ಪೀಕೋ ಮಾಡ್ಕೋಬೋದು. 2 ಚೈನ್ ಹಾಕ್ಕೊಂಡು ಆ 2 ಡಬಲ್ ಕ್ರೋಶೆ ಬ್ಯಾಕ್ ಸೈಡಿಂದ ತಗೊಂಬಂದು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಥರ ಮಾಡಿದರೆ. ಮತ್ತು ಒಂದು ಬೀಡು, ಮತ್ತು ಈ ಥರ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು 2 ಚೈನು ಮತ್ತು ಪೀಕು, ಆ 2 ಸೇರಿಸ್ಕೊಂಡು ಮಾಡಬೇಕು, ಆವಾಗ ದಪ್ಪ ಬರುತ್ತೆ ಅದು. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ, ಪೀಕೋ ಲಾಕ್ ಆದಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಈಗ ಇನ್ನೊಂದು ಬೀಡು, ಸ್ಮಾಲ್ ಬೀಡ್ ಸೇರಿಸಿ. ತುಂಬ ಸಿಂಪಲ್ ಡಿಸೈನ್ ಸ್ನೇಹಿತರೆ. ಇದು ಬೇಗ ಆಗುವಂಥದ್ದೊಂದು ಅರ್ಧ ಮುಕ್ಕಾಲು ಗಂಟೆಲೆಲ್ಲ ಇಡೀ ಸೀರೆನೇ ಆಗೋಗುತ್ತೆ ನಿಮಗೆ. ಬೇಗ ಆಗಬೇಕು ಅಂತಿದ್ದರೆ ಇದನ್ನು ಮಾಡ್ಬೋದು. ಸಿಂಪಲ್ ಸಾರಿಗಳಿಗೆಲ್ಲ, ತುಂಬ ಗ್ರ್ಯಾಂಡ್ ಇಲ್ದಿರೋ ಸಾರಿಗಳಿಗೆಲ್ಲ ಇದನ್ನು ಮಾಡ್ಕೋಬೋದು. ಎಷ್ಟೋ ಜನ ಗ್ರ್ಯಾಂಡ್ ಸಾರಿಗಳಿಗೂ ಸಿಂಪಲ್ ಸಾರಿ ಬೇಕು ಅಂತ ಸಿಂಪಲ್ ಡಿಸೈನ್ ಬೇಕು ಅಂತ ಹೇಳ್ತಾರಲ್ವ, ಅದಕ್ಕೆ ಇದನ್ನು ಮಾಡ್ಕೋಬೋದು. ಈ ಥರ ಡಬಲ್ ಕ್ರೋಶೆ ಮಾಡಿಕೊಂಡು 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಹತ್ತಿರ. ಮತ್ತು 2 ಚೈನು ಮತ್ತು ಪೀಕೋ. ಇನ್ನೊಂದು ಸಿಂಗಲ್ ಕ್ರೋಶೆ ಮತ್ತು ಬೀಡ್. ಮತ್ತು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಅಲ್ಲಿ 2 ಡಬಲ್ ಕ್ರೋಶೆ. ಇದೇ ಥರ ಪೂರ್ತಿ ಸೀರೆ ಮಾಡ್ತಾ ಹೋಗಬೇಕು. ಮಧ್ಯದಲ್ಲಿ ದೊಡ್ಡ ಬೀಡ್ ಸೇರಿಸ್ಕೋಬೋದು ನೀವು. ಇಲ್ಲಾಂದರೆ ಹೀಗೆ ಪೂರ್ತಿ ಸೀರೆ ಇದನ್ನು ಮಾಡ್ಕೋಬೋದು. ಈಗ ಮತ್ತೆ 2 ಚೈನ್ ಹಾಕ್ಕೊಂಡು ಪೀಕೋ ಮಾಡಿ, ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ತಾ ಹೋಗಬೇಕು. ಸ್ಮಾಲ್ ಬೀಡ್, ಮತ್ತು ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿ 2 ಡಬಲ್ ಕ್ರೋಶೆ. ಮತ್ತು ಪೀಕೋ ಮಾಡಿ ಆದಮೇಲೆ, ನೆಕ್ಸ್ಟ್ ಪೀಕೋ ಮಾಡಿ ಆದಮೇಲೆ ಒಂದು ರಿಂಗ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದು ರೌಂಡ್ ಬೀಡ್ ಮಾಡಿಕೊಂಡು ಒಂದು ರಿಂಗ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ 6 ಪೀಕೋ ಮಾಡಿ ಆದಮೇಲೆ ಒಂದು ರಿಂಗ್ ಬೀಡ್ ಸೇರಿಸ್ಕೊಂಡಿದ್ದೀನಿ. ಸ್ಮಾಲ್ ಬೀಡ್ ಸೇರಿಸಿದ ಮೇಲೆ ಇನ್ನೊಂದು ಸೆಟ್ ಪೀಕೋ ಮಾಡಿದ್ದೀನಿ ನಾನು, ಡಬಲ್ ಕ್ರೋಶೆ ಹಾಕಿ ಪೀಕೋ. ಈ ಥರ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಹತ್ತಿರ.
ರಿಂಗ್ ಬೀಡ್ ಆದಮೇಲೆ ಮತ್ತೆ ಪೀಕೋ ಮಾಡ್ಕೊಳ್ಳಿ. ಮತ್ತೆ ಒಂದು ಪೀಕೋ ಆದಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತೆ ಒಂದು ಸ್ಮಾಲ್ ಬೀಡು. ಈ ಥರ ಮುಂದುವರಿಸ್ತಾ ಹೋಗಿ. ಮಧ್ಯ ಮಧ್ಯದಲ್ಲಿ ನೀವು ರಿಂಗ್ ಬೀಡ್ ಆದರೂ ಹಾಕ್ಕೋಬೋದು, ಬೇರೆ ಯಾವುದಾದ್ರು ದೊಡ್ಡ ಬೀಡ್ ಬೇಕಾದರೂ ಹಾಕ್ಕೋಬೋದು. ರಿಂಗ್ ಬೀಡು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನಾನೀಗ ರಿಂಗ್ ಬೀಡ್ಸ್ ಹಾಕಿರೋಂತಹ ಮಾಡಿ ರಿಂಗ್ ಬೀಡ್ನ ಮಧ್ಯದಲ್ಲಿ ಒಂದು ರೌಂಡ್ ಬೀಡನ್ನು ಸೇರಿಸ್ಕೊಂಡಿದ್ದೀನಿ. ಈ ಥರ 6 ಸಾರಿ ಪೀಕೋ ಮಾಡ್ತಾ ಇದ್ದೀನಿ. 6 ಸಾರಿ ಪೀಕೋ ಆದಮೇಲೆ ಒಂದು ರಿಂಗ್ ಬೀಡ್, ಪ್ರತಿ 6 ಸಾರಿಗೊಂದು ಸಾರಿ ನನಗೆ ರಿಂಗ್ ಬೀಡ್ ಹಾಕ್ಕೊಂಡಿದ್ದೀನಿ. ತುಂಬ ಸುಲಭವಾಗಿ ಮಾಡುವಂತಹ ಡಿಸೈನ್, ಈಸಿಯಾಗಿದೆ ಇದು, ಸುಲಭವಾಗಿ ಮಾಡುವಂಥದ್ದು. ನೋಡಿ ಈ ಥರ ಮಾಡ್ತಾ ಹೋಗಿ. ರಿಂಗ್ ಬೀಡ್ 6 ಸಾರಿ ಮಾಡಿ ಆದಮೇಲೆ ರಿಂಗ್ ಬೀಡ್, ಮತ್ತು ಸ್ಮಾಲ್ ಬೀಡ್, ಪೀಕೋ ಸ್ಮಾಲ್ ಬೀಡು, ಪೀಕೋ ಸ್ಮಾಲ್ ಬೀಡ್ ಮಾಡಿ. ಪೀಕೋ ಮಾಡುವಾಗ 2 ಡಬಲ್ ಕ್ರೋಶೆ ಹಾಕ್ಕೊಂಡು ಆಮೇಲೆ ಪೀಕೋ ಮಾಡಿ, ಪೀಕೋ ಮಾಡಿದ ಮೇಲೆ ಒಂದು ಸಿಂಗಲ್ ಕ್ರೋಶೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಮತ್ತು ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಬರುತ್ತೆ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ, ಹೆಚ್ಚು ದೂರ ಮಾಡಬೇಡಿ, ಸುಕ್ಕು ಬರುತ್ತೆ ಸೀರೆ. ಈ ಥರ ಕರೆಕ್ಟಾಗಿ ಮಾಡ್ಕೊಳ್ಳಿ. ಮತ್ತು 2-3 ಚೈನು, ಮತ್ತು ಒಂದು ಸಿಂಗಲ್ ಕ್ರೋಶೆ, ಮತ್ತು ಸ್ಮಾಲ್ ಬೀಡು, ಮತ್ತು ಪೀಕೋ, ಮತ್ತು ಸ್ಮಾಲ್ ಬೀಡು, ಮತ್ತು ಪೀಕೋ. ಈ ಥರ 6 ಸಾರಿ ಮಾಡಿ ಒಂದು ಈ ಥರ ರಿಂಗ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿ ಮತ್ತು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಡಬಲ್ ಕ್ರೋಶೆ, ಡೈರೆಕ್ಟಾಗಿ 2 ಡಬಲ್ ಕ್ರೋಶೆ ಮಾಡಿ ರಿಂಗ್ ಬೀಡ್ ಸೇರಿಸಿ ಆದಮೇಲೆ. ಈ ಥರ ಮತ್ತೆ ಪೀಕೋ ಮಾಡಿ ಸ್ಮಾಲ್ ಬೀಡ್ ಸೇರಿಸಿ ಈ ಥರ ಮುಂದುವರಿಸ್ತಾ ಹೋಗಿ. ಇನ್ನೊಂದು ಸಿಂಗಲ್ ಕ್ರೋಶೆ ಮತ್ತು ಸ್ಮಾಲ್ ಬೀಡು, ಹೀಗೆ ಮುಂದುವರಿಸ್ತಾ ಹೋಗಬೇಕು. ಮತ್ತು ಸ್ಮಾಲ್ ರಿಂಗ್ ಇದು 6 ಸಾರಿ ಪೀಕೋ ಆದಮೇಲೆ ರಿಂಗ್ ಬೀಡ್ ಸೇರಿಸ್ತಾ ಇದ್ದೀನಿ. ರಿಂಗ್ ಬೀಡ್ ಮಧ್ಯದಲ್ಲಿ ಒಂದು ರೌಂಡ್ ಬೀಡ್ ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಹೀಗೆ ಬಿಡ್ಬೋದು, ಕುಚ್ಚು ಹಾಕದೇನೆ ಬರೀ ರಿಂಗ್ ಬೀಡ್ಸ್ ಮಾತ್ರ ಈ ಥರ ಮಧ್ಯೆ ಇದ್ದು ಪೀಕೋ ಮಧ್ಯೆ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಹಾಗೆ ಇದ್ದರೆ ಕುಚ್ಚು ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ರಿಂಗ್ ಬೀಡ್ಸ್ನ ಒಳಗಡೆಯಿಂದ ಕುಚ್ಚು ಸೇರಿಸ್ಕೊಳ್ಳಿ, ಅದು ಚೆನ್ನಾಗಿ ಕಾಣಿಸುತ್ತೆ. ಎರಡೂ ಕಾಣುತ್ತೆ, ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಬೋದು. ವಿದೌಟ್ ಕುಚ್ಚು ಅಥವಾ ಇದು ಕುಚ್ಚು. ನೋಡಿ ಇದು ವಿದೌಟ್ ಕುಚ್ಚು, ನಾನೊಂದು ಫೋಟೋ ತೆಗೆದಿದ್ದೀನಿ. ಹೀಗೆ ಮಾಡ್ಬೋದು. ಇದು ಸ್ಯಾಂಪಲು. ಇದಕ್ಕೆ ಕುಚ್ಚು ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ರಿಂಗ್ ಬೀಡ್ನಲ್ಲಿ ಕುಚ್ಚು ಹಾಕಿದರೆ ಆಯಿತು, ಅದು ಚೆನ್ನಾಗಿ ಕಾಣಿಸುತ್ತೆ. ಬೇಬಿ ಕುಚ್ಚು ಥರ ದೂರ ಒಂದೊಂದು ಕುಚ್ಚು ಇದ್ದರೆ ಅದು ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಕುಚ್ಚು ಹಾಕಿದರೆ ಈ ಥರ ಕಾಣಿಸುತ್ತೆ. ಕುಚ್ಚು ಹಾಕಿದ್ದೀನಿ, ರಿಂಗ್ ಬೀಡ್ಸಲ್ಲಿ ಕುಚ್ಚು ಹಾಕಿದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ನಿಮ್ಮ ಸೀರೆಗಳಿಗೆ. ನೀವು ಒಂದು ಸಾರಿ ಮಾಡಿ ನೋಡಿ, ಟ್ರೈ ಮಾಡಿ. ಸಿಂಪಲ್ ಸಾರಿಗಳಿಗೆ ಬೇಬಿ ಕುಚ್ಚು ಎಲ್ಲ ಬೇಕು ಅಂತ ಅನ್ನೋರಿಗೆ, ಹೆಚ್ಚು ಗ್ರ್ಯಾಂಡ್ ಬೇಡ ಅನ್ನೋರಿಗೆ ಮಾಡ್ಬೋದು. ನೀವು ಮಾಡಿ ನೋಡಿ. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.